ಆಷಾಢ ಮಾಸದ ಮೊದಲ ಶುಕ್ರವಾರವಾದ ಇವತ್ತು ನಾಡ ಅಧಿದೇವತೆ ಚಾಮುಂಡಿ ತಾಯಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಿದೆ. ದೇಶ ವಿದೇಶ, ರಾಜ್ಯ ಹೊರ ರಾಜ್ಯ, ಜಿಲ್ಲೆ ಹೊರ ಜಿಲ್ಲೆಗಳಿಂದ ಬಂದಿರುವಂತಹ ಸಾವಿರಾರು ಭಕ್ತರು ಬೆಳಗಿಂದಲೂ ಕೂಡ ಸರತಿ ಸಾಲಿನಲ್ಲಿ ನಿಂತು ನಾಡ ಅಧಿದೇವತೆಯನ್ನ ಕಣ್ತುಂಬಿಕೊಳ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಇವತ್ತು ಆಷಾಢ ಮಾಸದ ಮೊದಲ ಶುಕ್ರವಾರ ಆದ ಹಿನ್ನೆಲೆಯಲ್ಲಿ ಪ್ರಾತಃ ಕಾಲದಿಂದಲೂ ಕೂಡ ವಿಶೇಷವಾದ ಪೂಜಾ ಪುನಸ್ಕಾರಗಳನ್ನ ಮಾಡಲಾಗ್ತಿದೆ. ದೇವರಿಗೆ ಮೊದಲಿಗೆ ಹಸಿರು ಬಣ್ಣದ ಸೀರೆ ಅಂದ್ರೆ ನಾಗಶೇಷ ನಾಗಲಕ್ಷ್ಮಿ ಅಲಂಕಾರದಲ್ಲಿ ನಾಡ ಅಧಿದೇವತೆ ಚಾಮುಂಡಿ ತಾಯಿ ಸದ್ಯಕ್ಕೆ ಕಂಗೊಳಿಸಿದ್ದಾಳೆ. ವಿಶೇಷ ಪೂಜೆಯನ್ನ ಬೆಳಿಗ್ಗೆ 3:30 ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ ದೀಕ್ಷಿತ್ ಅವರ ಸಮ್ಮುಖದಲ್ಲಿ ಪೂಜಾ ಕೈಂಕರ್ಯಗಳು ಆರಂಭ ಆಗಿದೆ. ಮಹಿಷಾಸುರ ಪ್ರತಿಮೆವರೆಗೆ ಕೂಡ ವಿಐಪಿಗೆ ಬರಲು ಅವಕಾಶವನ್ನ ಮಾಡಿಕೊಳ್ಳಿದೆ. ಅಲ್ಲಿಂದ ಕಾಲ್ನಡಿಯಲ್ಲಿ ದೇವಾಲಯಕ್ಕೆ ಬರ್ಬೇಕಾಗುತ್ತೆ. ಇನ್ನು ಉಳಿದಂತೆ ಮುಂಜಾನೆ 5:30 ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆನ ಮಾಡಲಾಗಿದೆ. ಉಚಿತ ಬಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು 1500ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮೊದಲ ಆಷಾಢ ಶುಕ್ರವಾರದ ವಿಶೇಷ ಅಂತ ಅಂದ್ರೆ ದೇವರಿಗೆ ಲಕ್ಷ್ಮಿಯ ವಿವಿಧ ಅಲಂಕಾರವನ್ನ ಈ ಶುಕ್ರವಾರಗಳಲ್ಲಿ ಮಾಡ್ಲಾಗುತ್ತೆ. ಯಾವುದೇ ಗೊಂದಲ ಮಾಡ್ಕೊಳ್ಳದಂತೆ ದೇವಸ್ಥಾನಕ್ಕೆ ಬಂದು ಭಕ್ತರಿಗೆ ಅಂದ್ರೆ ದೇವರನ್ನ ಕಣ್ತುಂಬಿಕೊಳ್ಳಿ ಅಂತ ಹೇಳುವಂತ ಮಾತನ್ನ ಶಶಿಶೇಖರ್ ದೀಕ್ಷಿತ್ ಅವರು ತಿಳಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇದ್ರ ಜೊತೆಗೆ ನಾಡಿನಲ್ಲಿ ಮಳೆ ಬೆಳೆ ಶಾಂತಿ ನೆಲೆಸಲಿ ಅನ್ನೋದು ಅವರ ಶುಭಾರೈಕೆ. ಆ ಕಾರಣಕ್ಕಾಗಿ ವಿಶೇಷ ಪೂಜೆಯನ್ನು ಇವತ್ತು ಸಲ್ಲಿಸಲಾಗಿದೆ. ಇನ್ನು ನಮ್ ಜೊತೆ ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ ದೀಕ್ಷಿತ್ ಅವರಿಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳೇ, ಇವತ್ತು ಮೊದಲ ಆಷಾಢ ಶುಕ್ರವಾರ, ಇವತ್ತಿನ ಪೂಜೆ ಬಗ್ಗೆ ಹೇಳೋದಾದ್ರೆ. ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಎಂದಿನಂತೆ ಆಷಾಢ ಮಾಸ ಅಂತ ಬಹಳ ವಿಶೇಷವಾದ ಮಾಸ. ಶಕ್ತಿ ದೇವತೆ ಆರಾಧನೆಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಮಾಸ. ಹಾಗೆ ನಾವು ಆಷಾಢ ಮಾಸದಲ್ಲಿ ಶಕ್ತಿ ಆರಾಧನೆ ಮಾಡ್ತೀವಿ, ಶ್ರಾವಣದಲ್ಲಿ ವಿಷ್ಣುಗೆ ಮಾಡ್ತೀವಿ, ಕಾರ್ತಿಕದಲ್ಲಿ ಶಿವನಿಗೆ ಮಾಡ್ತೀವಿ. ಇಲ್ಲಿ ಕುಟುಂಬ ಸಮೇತರಾಗಿ ಸೇವೆ ಮಾಡೋದಕ್ಕಿಂತ ಆಷಾಢ ಮಾಸದಲ್ಲಿ ಮಾತ್ರ. ಯಾಕೆಂದ್ರೆ ಶುಭ ಮಂಗಳ ಕಾರ್ಯಗಳು ಯಾವುದೂ ಇಲ್ಲದೆ ಇರೋದ್ರಿಂದ ಕುಟುಂಬ ಸಮೇತರಾಗಿ ಸೇವೆ ಮಾಡೋದಕ್ಕಿಂತ ಆಷಾಢ ಮಾಸ ಅಂತ ಹೇಳ್ತೀನಿ. ಎಂದಿನಂತೆ 3:30 ಮಾನಸ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಗರ್ಭಗುಡಿಲಿರೋ ದೇವರು ಕೂಡ ಮಹಾಲಕ್ಷ್ಮಿ ಅಲಂಕಾರ ಆಗಿದೆ ವಿಶೇಷ. ಹಾಗೆ ನಾನು ಹಿಂದೆ ನೋಡ್ತಾ ಇದ್ರಿ, ಇಲ್ಲಿ ಉತ್ಸವಮೂರ್ತಿ ಕೂಡ ಲಕ್ಷ್ಮಿ ಅಲಂಕಾರ, ನಾಗಲಕ್ಷ್ಮಿ ಅಲಂಕಾರ ಆಗಿರೋದು ವಿಶೇಷ. 4 ಶುಕ್ರವಾರಗಳು ಕೂಡ ಲಕ್ಷ್ಮಿ ಅಲಂಕಾರದಲ್ಲೇ ಇರ್ತಾಳೆ. ಹೆಚ್ಚು ಒತ್ತು ಕೊಟ್ಟಿರೋದು ಶಕ್ತಿ ಆರಾಧನೆಗೆ. ಅದರಿಂದ ಶಕ್ತಿ ಅಂತಂದ್ರೆ ಲಕ್ಷ್ಮಿ, ಅವಳ ಅಲಂಕಾರನೇ 4 ಶುಕ್ರವಾರ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಷಾಢ ಮಾಸದಲ್ಲಿ ತಾಯಿಯನ್ನ ಆರಾಧಿಸಿದ್ರೆ ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ ಅನ್ನೋದು ಒಂದು ಪರಿಕಲ್ಪನೆ. ಅದು ಮೊದ್ಲಿಂದಲೂ ಕೂಡ ಜನಜನಿತ ಆಗ್ಬರ್ತದೆ. ಅದ್ರ ಬಗ್ಗೆ ಹೇಳೋದವ್ರಿಗೆ ಅಂದ್ರೆ ಅವ್ರ ಏನು ಇಷ್ಟಾರ್ಥ, ಇವಾಗ ಭಕ್ತಾದಿಗಳ ದೇವಸ್ಥಾನಕ್ಕೆ ಬಂದು ಅವ್ರ ಕೋರಿಕೆಗಳೆಲ್ಲ ಕೇಳ್ತಾರೆ. ಈ ಸಂದರ್ಭದಲ್ಲಿ ಮಾಡಿದಾಗ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನೋದು ಒಂದು ಪ್ರತೀತಿ ಆಗಿರ್ತಕ್ಕಂಥದ್ದು. ಇದನ್ನ ಗ್ರೀಷ್ಮ ನವರಾತ್ರಿಯಿಂದ ಕೂಡ ನೋಡ್ತೀವಿ ನಾವು. ವಿಶೇಷವಾಗಿ ಇದು ಗ್ರೀಷ್ಮ ನವರಾತ್ರಿ, 4 ನವರಾತ್ರಿ, ಇದೊಂದು ನವರಾತ್ರಿ ಕೂಡ ಇದು ವಿಶೇಷವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಯತಿಗಳೆಲ್ಲ ಈಗ ಚಾತುರ್ಮಾಸಕ್ಕೆ ಹೋಗೋ ಒಂದು ಸಮಯ ಈಗ. ಅದೇ ರೀತಿಯಲ್ಲಿ ಇಷ್ಟಾರ್ಥ ಸಿದ್ಧಿ ಆಗ್ಬೇಕಾದ್ರೆ ಆಷಾಢ ಮಾಸದಲ್ಲಿ ಬಂದು ಶಕ್ತಿ ದೇವತೆಗಳು ಎಲ್ಲೆಲ್ಲಿದೆಯೋ ಅಲ್ಲಿ ಪೂಜೆ ಪ್ರಾರ್ಥನೆ ಮಾಡೋದು ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಸುಭಿಕ್ಷವಾಗಿ ರಾಜ್ಯದಲ್ಲಿ ಮಳೆ ಬೆಳೆ ಕೂಡ ಆಗ್ತದೆ. ರೈತಾಪಿಗಳು ಕೂಡ ಜನಗಳು ಚೆನ್ನಾಗಿರ್ತಾರೆ ಅನ್ನೋದು ನಮ್ಮ ಆಶೆ ಆಗಿರ್ತಕ್ಕಂಥದ್ದು. ನಾಗಲಕ್ಷ್ಮಿ ಅಲಂಕಾರ ಅಂದ್ರೆ ಲಕ್ಷ್ಮಿಗೆ ನಾಗಲಕ್ಷ್ಮಿ ಅಲಂಕಾರವನ್ನು ಮಾಡಿದ್ರಿ. ಆದ್ರೆ ವಿಶೇಷತೆ ಹೇಳೋದಾದ್ರೆ ಗುರುಗಳೇ, ಅಂದ್ರೆ ಲಕ್ಷ್ಮಿ ಅಂತಕ್ಕಂಥದ್ದು ಅಷ್ಟ ಲಕ್ಷ್ಮಿಗಳು ಇರ್ತಕ್ಕಂಥದ್ದು, ನಾಗಲಕ್ಷ್ಮಿ ಅಂತಕ್ಕಂಥದ್ದು ಸರ್ಪದ ಮೇಲೆ ಕೂತಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಗಜಲಕ್ಷ್ಮಿ ಅಂದ್ರೆ ಆನೆ ಮೇಲೆ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾಗಲಕ್ಷ್ಮಿ ಅಲಂಕಾರ ಇನ್ನ ವಿಶೇಷ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊದಲಿಗೆ ಪೂಜೆ ಆರಂಭಿಸಿದ್ರಲ್ಲ ಗುರುಗಳ, ಒಂದಷ್ಟು ಮಂತ್ರಗಳನ್ನು ಪಠಣ ಮಾಡ್ತೀರಿ. ಇವತ್ತು ವಿಶೇಷವಾಗಿ ಒಂದ್ ಮಂತ್ರ ಹೇಳಿ. ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾದೇವಿ ಸರ್ವಭೂತೇಶು ಮಾತೃ ನಮಃ. ಬೇರೆ ಬೇರೆ ಭಾಗದಿಂದ ಭಕ್ತರು ಬರ್ತಿದ್ದಾರೆ ಗುರುಗಳೇ. ಸಾಕಷ್ಟು ಮಂದಿ ಭಕ್ತರು ಇದ್ದಾರೆ. ಈ ಬಾರಿ ಮಳೆ ಕೂಡ ಕ್ಷೀಣಿಸಿತ್ತು. ನಾಡದ ದೇವತೆಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರೆ ಹೇಗೆ? ಅಂದ್ರೆ ಮಳೆ ಸುಭಿಕ್ಷವಾಗಿ ರಾಜ್ಯದಲ್ಲಿ ಆಗ್ಬೇಕು ಅನ್ನೋದೇ ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ತಾಯಿ ಮೊದಲನೇ ಶುಕ್ರವಾರನೇ ಮಳೆ ಬರ್ತಾ ಇರ್ತಕ್ಕಂಥ ಅಲ್ಲಿ ವಿಶೇಷ ಅಂತ ಅದೇ ಗೊತ್ತಾಗ್ತಿದೆ ಭಕ್ತಾದಿಗಳಿಗೆ. ಸುಭಿಕ್ಷವಾಗಿರ್ಲಿ, ಎಲ್ಲಾ ಜನಗಳು ಸಂತೋಷವಾಗಿರ್ಲಿ, ಸಮೃದ್ಧಿ ಆಗಿರ್ಲಿ ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ಬರೋ ಭಕ್ತರಿಗೆ ಮತ್ತೆ ಬೇರೆ 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 ಭಕ್ತಿಯಿಂದ ಬರ್ತಿರುವಂತ ಭಕ್ತರಿಗೆ ಏನ್ ಹೇಳಿಕ್ ಇಷ್ಟಪಡ್ತಾರೆ? ಅಂದ್ರೆ ಸರ್ಕಾರದವರು ಏನು ಸೌಲಭ್ಯತೆಗಳು ಕೊಡ್ತಾರೆ ಸದುಪಯೋಗ ಪಡಿಸ್ಕೊಂಡು ಗಲಾಟೆ ಇಲ್ಲದೆ ದರ್ಶನ ಮಾಡ್ಬೇಕು ಅನ್ನೋದು ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ದೂರದಿಂದ ಬಂದಿರ್ತೀರಿ, ಜಂಜಾಟದಲ್ಲಿ ದರ್ಶನ ಮಾಡಬೇಡಿ, ಸರದಿ ಸಾಲಿನಲ್ಲಿ ಸುಭಿಕ್ಷವಾಗಿ ದರ್ಶನ ಮಾಡಿದ್ರೆ ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ಇದಿಷ್ಟು ದೇವಸ್ಥಾನದ ಪ್ರಧಾನ ಅರ್ಚಕರಂತಹ ಶಶಿಶೇಖರ ದೀಕ್ಷಿತ್ ಅವರ ಮಾತುಗಳು. ಕ್ಯಾಮರಾಮನ್ ಕಾರ್ತಿಕ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.